ಫೀಲಿಂಗ್ಸ್ ಇಲ್ಲದೆ ಇದ್ರು ಹೇಳ್ಕೊಳಕ್ಕಾಗತ್ತಾ? ಡೋಂಟ್ ಯು ಥಿಂಕ್ ದಿಸ್ ಇಸ್ ವೆರಿ ಚೈಲ್ಡಿಶ್? ಮೊದ್ಲೆಲ್ಲ ತಮಾಷೆಯಾಗಿ ಮಾತಾಡ್ತಿದ್ವಲ್ಲ, ಆ ಸಲಿಗೆಯಿಂದ ಹೇಳ್ಬಿಟ್ಟೆ. ಸಲಿಗೆನ? ನಾವಿಬ್ರು ಕ್ಲೋಸ್ ಆಗಿ ತಮಾಷೆ ಮಾಡುವಷ್ಟು ರಿಲೇಶನ್ಶಿಪ್ ಇದೆ ಅನ್ಕೊಂಡಿದ್ಯಾ? ಮೋರೋವರ್ ನಾನು ಯಾವ ಥರ ಬಂದು ಈ ಥರ ಮಾತಾಡಿದ್ದೀನಾ? ಇಲ್ಲ ರೀ, ಹೋಗ್ಲಿ ಬಿಡಿ, ನಂದೇ ತಪ್ಪಾಯ್ತು. ಅಫ್ಕೋರ್ಸ್ ನಿಂದೆ ತಪ್ಪು. ಅದು ಹೇಗೆ ನೀನು ನನ್ನ ನೋಡಬೇಕು ಅನ್ಕೋತೀಯಾ? ಇನ್ಫ್ಯಾಕ್ಟ್ ನಾನು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗೆ ಅಪಾಯಿಂಟ್ಮೆಂಟ್ ಇಂದ ಮೀಟಿಂಗ್ ಕೊಡಲ್ಲ. ಅಂಥದ್ರಲ್ಲಿ ನೀನು ಸಡನ್ ಆಗಿ ನೋಡಬೇಕು ಅನ್ಕೊಂಬಿಟ್ರೆ? ನಂದೇ ತಪ್ಪಾಯ್ತು, ಹೋಗ್ಲಿ ಬಿಡಿ. ಸಾರಿ ರೀ, ನಾನು ಇನ್ನೊಂದ್ಸತಿ ಈ ಥರ ಎಲ್ಲ ಮಾತಾಡಲ್ಲ. ನಿಮಗೆ ಮೋಸ್ಟ್ಲಿ ಕೆಲ್ಸದ ಟೆನ್ಷನ್ ಅನ್ಸುತ್ತೆ. ನಿಮ್ಮ ಕೋಪ ಕಮ್ಮಿ ಮಾಡೋಕ್ಕೆ, ನಿಮ್ಮನ್ನು ಸಮಾಧಾನ ಮಾಡೋಕ್ಕೆ ನಾನು ಏನು ಮಾಡ್ಬೇಕು ಹೇಳಿ? ನಾನು ಮಾಡ್ತೀನಿ. ಕೆಳಗೆ ನೋಡಬೇಕು. ಹಾಂ? ಏನು? ನಂಗೆ ಅರ್ಥ ಆಗಲಿಲ್ಲ. ಪ್ರಾರ್ಥನಾ, ನಿನ್ನ ಏಜೆ ಹತ್ರ ಸುಳಿಯಕ್ಕೂ ಬಿಡಲ್ಲ ನಾನು. ತಡೀತ್ಯಾ? ಕೈ ಇಟ್ರೆ ಭಸ್ಮ ಆಗೋಗ್ತ್ಯಾ? ಏನು ಮಾಡೋಕ್ಕಾಗಲ್ಲ. ಪ್ರಾರ್ಥನಾ ಈಗ ತುಂಬಾ ದೊಡ್ಡದಾಗಿ ಬೆಳೆದಿದ್ದಾಳೆ. ನಾನು ಏನೇನು ಮಾಡ್ತೀನೋ ಅದನ್ನೆಲ್ಲ ನೀನು ನೋಡ್ತಾ ಇರಬೇಕು ಅಷ್ಟೆ. ಆಗ್ಲಿಲ್ವಾ ಕಣ್ಣು ಮುಚ್ಕೋಬೇಕು. ನಾನಿವತ್ತು ಅಭಿ ರೂಮ್ಗೆ ಶಿಫ್ಟ್ ಆಗ್ತಿದ್ದೀನಿ. ಏನು ಯೋಚನೆ ಮಾಡಬೇಡ, ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ದೇವ್ರೇ ದೇವ್ರೇ, ದುರ್ಗಾ ಎಲ್ಲೇ ಇದ್ರೂ ನೋವಲ್ಲೇ ಇರೋ ಹಾಗೆ ಮಾಡು. ಇವಳು ಎಲ್ಲೇ ಇರಲಿ, ಹೇಗೆ ಇರಲಿ, ಯಾವಾಗಲೂ ನೋವಲ್ಲೇ ಇರಲಿ ಭಗವಂತ. ಬರ್ಲಾ? ಐ ಲವ್ ಯು ಡಾ. ಹೆಚ್ಚಾದ್ರೆ ಕಡಿಮೆ ಮಾಡೋದಕ್ಕೆ, ಕಡಿಮೆ ಆದ್ರೆ ಹೆಚ್ಚು ಮಾಡೋದಕ್ಕೆ ನಿಮ್ ಪ್ರಿಯತಮ ವಿಶ್ವರೂಪ ಇಲ್ವಾ? ರೂಪ, ನೀವೇ ನನ್ನ ಆಡ್ಕೋತಿದ್ದೀರಾ? ಏನ್ ಮೇಡಮ್ ನೀವು ಇಲ್ಲಿ ಸೀರಿಯಸ್ ಆಗಿ ಟಾಪಿಕ್ ಬಗ್ಗೆ ಮಾತಾಡ್ತಿದ್ರೆ ನೀವು ಒಳ್ಳೆ ಜೋಕ್ ಕಟ್ ಮಾಡ್ಕೊಂಡು ಕಾಲೇಜ್ ಹುಡುಗಿರ್ತಾರ. ನಮ್ಗ್ಯಾಕೋ ಇದು ರಿಯಲ್ ಆಗಿ ಅಂತಾರ ಮೇಡಮ್ ಏನಾ ಅನ್ನೋ ಡೌಟು ತುಂಬಾ ಸಲ ಬಂದಿದೆ. ನಿಮ್ಗಾಗ ಅನ್ನಿಸ್ಲಿಲ್ವಾ ಮೇಡಮ್? ಈಗ ನನ್ನನ್ನು ನಾನು ಅನ್ಕೊಂಡೇನ್ ಪ್ರಯೋಜನ? ನನ್ನನ್ನು ನಾನು ಬೈಕೊಂಡೇನ್ ಪ್ರಯೋಜನ? ನನ್ನನ್ನು ನಾನು ಶಿಕ್ಷೆ ಕೊಟ್ಕೊಂಡೇನ್ ಪ್ರಯೋಜನ? ಅಂತರಾತ್ತೆ ಮುಕ್ಕೋಡ ಹಾಕೊಂಡು ಆ ಪ್ರಾರ್ಥನಾ ಈ ಮನೆಗೆ ಬಂದಿದ್ದು ಆಯ್ತು, ಈ ಮನೆ ಒಳಗೆ ಹೊಕ್ಕಿದ್ದು ಆಯ್ತು, ಇಲ್ಲಿ ಕೂತ್ಕೊಂಡಿದ್ದು ಆಯ್ತು. ನನಗೂ ಆಗ ಅನ್ಸಿದೆ ವಿಶ್ವರೂಪ್. ಅವ್ರ ಬಿಹೇವಿಯರಲ್ಲಿ ಆಗ್ತಿರೋ ಚೇಂಜಸ್ಸು, ಅವ್ರು ಇಷ್ಟು ಸಲ ಹಾರ್ಷಾಗಿ ಮಾತಾಡ್ತಾರೆ, ಆಮೇಲೆ ತಮಾಷೆ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡ್ತಿದ್ರೆ ಅಂತರತ್ತೆ ಹೀಗೆ ಇದ್ರ ಏಜೆ ಮತ್ತೆ ಅಜ್ಜಿ ಬೇರೆ ಥರನೇ ಹೇಳ್ತಿದ್ರಲ್ಲ ಅನ್ಸುತ್ತೆ ಅಲ್ವಾ ಮೇಡಮ್? ನನಗೂ ಯಾಕೋ ಎಲ್ಲೋ ಮಿಸ್ ಹೊಡಿತಿದೆ ಅಂತ ಅನ್ನಿಸ್ತಿದೆ. ಆದ್ರೆ ತುಂಬಾ ಬೇಗ ಯಾರನ್ನು ಜಡ್ಜ್ ಮಾಡಬಾರ್ದಲ್ವಾ, ಅದಕ್ಕೆ ಸುಮ್ಮನೆ ಅದೇ ಅಷ್ಟೇ. ರೀ, ನೀವೇನು ಗೌರ್ಮೆಂಟ್ ಇನ್ನೊಬ್ಬರನ್ನ ಜಡ್ಜ್ ಮಾಡಕ್ಕೆ? ಮೇಡಮ್, ಲವ್ ಮಾಡೋದು ತುಂಬಾ ಒಳ್ಳೇದು, ಆದ್ರೆ ಅರ್ಧಂಬರ್ಧ ನಾಲೆಜ್ ಇರೋ ನಿಪ್ಪಿನ ಲವ್ ಮಾಡೋದು ತುಂಬಾ ಕಷ್ಟ ಮೇಡಮ್. ನೋಡ್ರೂಪ, ನಾನು ಹೇಳ್ತಿರೋ ಜಡ್ಜ್ ಬೇರೆ, ನೀನ್ ಹೇಳ್ತಿರೋ ಜಡ್ಜ್ ಬೇರೆ. ವಿಶ್ವರೂಪ್, ಅದನ್ನೆಲ್ಲ ಬಿಡಿ. ರೂಪಾ, ನೀವು ಅಂತರ ಅತ್ತೆ ಜೊತೆ ಇದ್ರಲ್ಲ, ಅವ್ರ ಬಿಹೇವಿಯರ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಹಾ ಮೇಡಮ್, ನಮ್ಮ ಹತ್ರ ತುಂಬಾ ಸ್ಟ್ರಿಕ್ಟ್ ಆಗಿರ್ತಿದ್ರು. ಕೆಲಸ ಅಂದ್ರೆ ಮೇಡಮ್ ರಾಕ್ಷಸಿ. ಎಲ್ಲ ಆದ್ಮೇಲೆ ನಮ್ನ ಕೂಲಾಗಿ ಮಾತಾಡಿಸಿ ನಮ್ಗೆ ಐಸ್ ಕ್ರೀಮ್ ಕೊಡಿಸ್ತಿದ್ರು. ಓ, ಅಂದ್ರೆ ಅನ್ನೋದೆಲ್ಲ ಅಂದು ಐಸ್ ಕ್ರೀಮ್ ಇಟ್ಟರೆ ನೈಸ್ ಮಾಡೋದಾ? ಹಾಗಿದ್ರೆ ಇದು ಸೇಮ್ ಕ್ಯಾರೆಕ್ಟರ್. ಆಕ್ಚುಲಿ ಏನ್ ಗೊತ್ತಾ ದುರ್ಗಾ, ಈ ಖುಷಿ ಆಗ್ಲಿ, ನಗು ಆಗ್ಲಿ, ಸಂತೋಷ ಆಗ್ಲಿ, ನಾವು ಹಂಚ್ತಾ ಇರ್ಬೇಕು, ಒಬ್ಬರಿಂದ ಇನ್ನೊಬ್ರಿಗೆ ಹೋಗ್ತಾ ಇರ್ಬೇಕು. ಹಾಗೆ ಇವತ್ತು ನನ್ನ ಖುಷಿನ ನಿನಗೆ ಹಂಚ್ತಾ ಇದ್ದೀನಿ. ಸೊ ಯು ಆಲ್ಸೋ ಬಿ ಹ್ಯಾಪಿ. ಕಮ್ ಆನ್, ಸ್ಮೈಲ್ ಸ್ಮೈಲ್.
ಏಜೆ, ನಿಜವಾಗ್ಲೂ ನಿಮ್ ಖುಷಿ ನೋಡಿ ನನಗ್ ಖುಷಿ ಆಗ್ತಿದೆ. ನೀವ್ ಯಾವಾಗ್ಲೂ ಹೀಗೆ ಇರಿ. ಅದಿಲ್ಲ. ಅದೇನು ಅಂತ ನಾನು ನೋಡ್ತೀನಿ. ಅಭಿ ಅವನ ಖುಷಿನ ಹೊರಗೆಲ್ಲ ಕಾಣೋ ಬದಲು ಅವನಿಗೆ ನಾನು ಪ್ರೀತಿಯಿಂದ ಹತ್ರ ಆಗಿ ನನ್ನ ಕೈ ವಶ ಮಾಡ್ಕೋತೀನಿ. ಅಮ್ಮ, ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ನೋಡಕ್ಕಾಗ್ತಿಲ್ಲಮ್ಮ. ದಿನದಿಂದ ದಿನಕ್ಕೆ ನೀವೆಷ್ಟು ಸೊರಗೋಗ್ತಿದ್ದೀರಾ. ಆ ಭಗವಂತ ನನ್ನ ಆಯಸ್ಸಿನೆಲ್ಲ ನಿಮಗೆ ಕೊಡ್ಲಮ್ಮ, ನಿಮಗೆ ಕೊಡ್ಲಿ. ನಿನ್ನ ಆಯಸ್ ತಗೊಂಡಾನೇನಮ್ಮ ಮಾಡಲಿ. 100 ವರ್ಷ ಬದುಕಿ ಸಾಧಿಸೋ ಅಂಥದ್ದೇನಿದೆ? ಹೆಚ್ಚು ದಿನ ಬದುಕಿದಷ್ಟು ನೋವು ಜಾಸ್ತಿ ಇದೆ. ಹೀಗೆ ದಿನ ಕೊರಗೋ ಬದಲು ಒಂದೇ ಸತಿ ಸತ್ತೋದ್ರೂ ಒಳ್ಳೇದು. ಮನೆಯವರು 1 ತಿಂಗಳು ಅಳ್ಬಹುದು, ಆಮೇಲೆ ತಮ್ಮ ಕೆಲಸ ನೋಡಿಕೊಂಡು ಜೀವನ ಸಾಗಿಸ್ತಾರೆ. ಆ ಕೆಲಸನೂ ಬೇಗ ಆಗಲಿ ಕಣೆ ಮುದುಕಿ. ನೀನು ಬದುಕಿದ್ದಷ್ಟು ನೀನು ಸೇವೆ ಮಾಡ್ಕೊಂಡಿರೋಕೆ ನಾನೇನು ಕೆಲಸದೋಳ, ಯಜಮಾನಿ. ಈ ಅಭಿ ಸಾಮ್ರಾಜ್ಯಕ್ಕೆ ಲೇಡಿ ಅಧಿಪತಿ ಕಣೆ ನಾನು. ಯಾಕಮ್ಮ ಈ ರೀತಿ ಅಪಶಕ್ನ ಮಾತಾಡ್ತಿದ್ದೀರಾ? ನೋಡಿ, ನೀವು ಸರಿ ಹೋಗ್ಬೇಕು ಅಂದ್ರೆ ನಾವು ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು. ಆಗ ನೀವು ಸರಿ ಹೋಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ಆ ದೇವರೇ ನನ್ನ ಕಣ್ಮುಂದೆ ಬಂದು ನಿಂತ್ಕೊಂಡ್ರು ಕೇಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ನನಗೆ ಬೇಕಾಗಿರೋದು ಬೇರೆನೆ. ಆದಷ್ಟು ಬೇಗ ನನಗೆ ಈ ಕೊರಗಿಲ್ದೇ ಇರೋ ಥರ ಮಾಡಿಬಿಟ್ರೆ ಅಷ್ಟು ಸಾಕು, ಬೇರೆ ಏನೂ ಬೇಡ. ಅಬ್ಬಬ್ಬಬ್ಬ, ಮನಸ್ಸಲ್ಲಿರೋ ಕೊರಗು ಲೀಲಾ ಮನೆಗೆ ಬರಲಿ ಅಂತ ಬಾಯಿ ಬಿಟ್ಟು ಹೇಳು ನೋಡೋಣ. ಆಗಲ್ಲ ಅಲ್ವಾ? ಅಯ್ಯೋ, ನೀವ್ಯಾಕೆ ಲೀಲಾ ಜಪ ಮಾಡ್ತಿದ್ದೀರಾ ಅಂತ ನಾನು ಕೇಳ್ಬಿಟ್ರೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲ್ವಲ್ಲ. ಅದಕ್ಕೆ ಇಂಥ ನಾಟಕ ಅಲ್ವೇನೆ ಮುದುಕಿ? ನೀನು ಕೊರ್ಗಿ ಸತ್ರು ಆ ಲೀಲಾ ಈ ಮನೆಗೆ ಕಾಲಿಡಲ್ಲ ಅಂತ ಡೋಸ್ ಕೊಟ್ಟಿದ್ದೀನಿ ಅವಳಿಗೆ. ಎಲ್ಲಿ ಅಭಿ ಗಿಲ್ಟ್ ಆಗ್ಬಿಡ್ತು ಅಂತ ತ್ಯಾಗ ಮಾಡಕ್ಕೆ ಹೊರಟಿದ್ದಾಳೆ ಅವಳು. ಒಂದು ವೇಳೆ ಈ ಮನೆಗೆ ಬರಬೇಕು ಅನ್ನೋದೇ ಆದರೆ ಅದು ಆ ದೇವರೇ ಮಾಡಬೇಕು. ಆದರೆ ಸದ್ಯಕ್ಕೆ ಈ ಮನೆಗೆ ನಾನೇ ದೇವರಲ್ವಾ ಮುದುಕಿ? ನಾನು ಅಂದ್ಕೊಂಡಿದ್ದು ಮಾಡೇ ಮಾಡ್ತೀನಿ. ಅಪ್ಪ ದೇವ್ರೆ, ನನಗೆ ಈ ಕೈ ಮುಗ್ದೆಲ್ಲ ಅಭ್ಯಾಸ ಇಲ್ಲ, ಆದರೂ ಕೈ ಮುಗಿತೀನಿ. ಈ ಅಭಿ ನನಗೆ ಬೇಕು. ಆ ಥರ ಒಂದು ಪವರ್ಫುಲ್ ಆಶೀರ್ವಾದ ಮಾಡಿಬಿಡು. ಲೈಫ್ ಲಾಂಗ್ ನಿನಗೆ ಚಿನ್ನದ ತಟ್ಟೆಯಲ್ಲಿ ಆರತಿ ಮಾಡ್ತೀನಿ. ಅತ್ತೆ, ಅವಾಗಿಂದ ಏನೋ ಡೀಪಾಗಿ ಬೇಡ್ಕೋತಾ ಇದ್ದೀರಲ್ಲ, ಏನು ಕೇಳ್ಕೊಂಡ್ರಿ? ದೇವ್ರ ಮುಂದೆ ಹೆಣ್ಮಕ್ಳು ಕೇಳ್ಕೊಳಕಿರೋದು 2 ಸರು. ಒಂದು ತವ್ರ ಮನೆ ಚೆನ್ನಾಗಿರಲಿ ಅಂತ, ಮತ್ತೊಂದು ಗಂಡನ ಮನೆ ಚೆನ್ನಾಗಿರಲಿ ಅಂತ. ನನಗೆ ತವ್ರ ಮನೆಗಿಂತ ನನ್ನ ಗಂಡನ ಮನೆ ಚೆನ್ನಾಗಿರಬೇಕು ಅಂತ ಕೇಳ್ಕೊತಿದ್ದೆ. ಅಂದರೆ ನಿಮಗೆ ಅಂತ ನೀವೇನು ಕೇಳ್ಕೊಳ್ಳೇ ಇಲ್ವಾ? ನನಗೇನೂ ಬೇಡ ಸರ್, ನೀವುಗಳು ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು. ನನಗೇನಿದೆ, ನಾನು ಎಲ್ಲೋ ಹೇಗೋ ಇದ್ಕೊಳ್ತೀನಿ, ಆದರೆ ನನ್ನ ಜೊತೆ ಯಾವಾಗಲೂ ಅಭಿ ಇರಬೇಕು. ಮೇಡಮ್, ಅರ್ಚನೆ ಏನು ರೂಪ ಹೀಗೆ ಕೇಳ್ತಿದ್ಯಾ? ಅಮ್ಮಂಗೆ ಒಳ್ಳೇದಾಗ್ಲಿ ಅಂತಾನೆ ಪೂಜೆ ಮಾಡ್ಸೋಕೆ ಬಂದಿರೋದು. ಅಂಥದ್ರಲ್ಲಿ ಅರ್ಚನೆ ಮಾಡ್ಸಲ್ವಾ? ಅಮ್ಮ, ನಿಮ್ಮ ರಾಶಿ ನಕ್ಷತ್ರ ಗೋತ್ರ ಹೇಳಿಮ್ಮ. ಅಂತ್ರ ಅವಾಗೆಲ್ಲ ನಾವುಗಳು ದೇವಸ್ಥಾನಕ್ಕೆ ಬಂದಾಗ ನೀನೇ ಮೊದಲು ಹೆಸರು ರಾಶಿ ನಕ್ಷತ್ರ ಎಲ್ಲ ಹೇಳ್ತಿದ್ಯಲ್ಲ, ಯಾಕೆ ಮರ್ತು ಬಿಟ್ಯಾ?
ಮಾತ್ರ ಯಾವಾಗಲೂ ನಾವು ದೇವಸ್ಥಾನಕ್ಕೆ ಹೋದಾಗ ನೀನೇ ಹೆಸರು ಹೇಳ್ಬಿಟ್ಟು ಅರ್ಚನೆ ಮಾಡ್ತಿದ್ದೆ ಅಲ್ವಾ, ಮರ್ತ್ಬಿಟ್ಯಾ? ಏ ಅಭಿ, ಇವರೇ ಕುತ್ತಿಗೆ ಮೇಲೆ ಕೂತು ಪ್ರಶ್ನೆ ಕೇಳ್ತಿದ್ದಾರೆ ಅನ್ನಿಸ್ತಿದೆ. ನೀನ್ ಯಾಕೋ ಮಧ್ಯದಲ್ಲಿ ಬರ್ತಿದ್ಯಾ? ಅಭಿ, ಅದು ಅದು ನೆನ್ಪಿದೆ. ಹೇಳಿಮ್ಮ, ಹೆಸರು, ನಕ್ಷತ್ರ, ರಾಶಿ ಏನ್ ಹೇಳಿ ನಾನು? ಈ ಮುದುಕಿ ಹೆಸರೇ ನನಗೆ ಗೊತ್ತಾಗ್ತಿಲ್ವಲ್ಲ. ಹಾಳಾದವಳು. ಎಲ್ಲ ಈ ಅಭಿ ಮೇಲೆ ಗಮನ ಕೊಟ್ಟು ಇವಳ ಹೆಸರು ಮರ್ತು ಬಿಟ್ಟಿದ್ದೀನಲ್ಲ. ಏನ್ ಮಾಡ್ಲಿ? ಅದು ಅದು ಅಮ್ಮ, ಅಭಿ, ಒಂದು ನಿಮಿಷ ನಿಂತ್ಕೊಳ್ಳಿ. ಒಂದು ಮುಖ್ಯವಾದ ಕೆಲಸ ಇದೆ. ಮುಖ್ಯವಾದ ಕೆಲಸ ಏನದು ಅಂತ? ಈಗ ನಾನು ಎಸೆಯೋ ಬಾಂಬ್ಗೆ ಅದೆಷ್ಟು ಕಿಲೋಮೀಟರ್ವರೆಗೂ ಸೌಂಡ್ ಕೇಳುತ್ತೋ ಗೊತ್ತಿಲ್ಲ. ಈ ಮುದುಕಿ ಇಲ್ಲೇ ಪ್ರಾಣ ಬಿಟ್ಟರೂ ಬಿಡ್ಬೋದು. ಅಭಿ, ಅದೇನು ಅಂದರೆ ಚುಕ್ಕಿ, ನಮ್ಮನ್ನ ಹಚ್ಕೊಂಡಿರೋರು ನಮ್ಮನ್ನ ನೆನ್ಸ್ಕೋತಾರಲ್ಲ, ಅವಾಗ ತಾನೇ ಬಿಕ್ಕಳಿಕೆ ಬರ್ಬೋದು. ಅದು ಬಿಟ್ಟು ಬೇರೆ ರೀಸನ್ಗೂ ಬರ್ಬೋದಲ್ವಾ? ಬರ್ಬೋದಮ್ಮ. ಕೆಲವೊಂದ್ಸಲ ನಮಗೆ ತುಂಬಾ ಇಷ್ಟ ಆದವರು ನಮ್ಮನ್ನ ನೆನಪಿಸ್ಕೊಂಡಾಗ ಬರುತ್ತೆ ಬಿಕ್ಕಳಿಕೆ. ಇನ್ನು ಕೆಲವು ಸಲ ನಾವು ಯಾರನ್ನ ತುಂಬಾ ಪ್ರೀತಿ ಮಾಡ್ತೀವೋ ಅಥವಾ ನಮ್ಮನ್ನ ಯಾರು ತುಂಬಾ ಪ್ರೀತಿ ಮಾಡ್ತಾರೋ ಅವರು ಯಾವುದೋ ಕಷ್ಟದ ಪರಿಸ್ಥಿತಿಲಿ ಸಿಕ್ಕಾಕೊಂಡಾಗ, ಇನ್ನು ಅವ್ರಿಗೆ ಬಿಡುಗಡೆ ಆಗೋದೇ ತುಂಬಾ ಕಷ್ಟ ಅಂತ ಅನ್ನಿಸ್ದಾಗ ಬಿಕ್ಕಳಿಕೆ ಬರ್ಬೋದು. ಅದ್ ಹೇಗಪ್ಪ? ನೋಡು, ನೀನೇ ಹೇಳಿದೆಯಲ್ಲ ಅವತ್ತು, ನಾನು ನಿನ್ನ ಗಾಡಿಲಿ ಬಿಟ್ಟು ಬಂದ ದಿವಸ ನೀನು ತುಂಬಾ ಹೊತ್ತು ಬಿಕ್ಕಳಿಕೆ ಬರ್ತಾನೆ ಇತ್ತು ಅಂತ. ನೀನ್ ನನ್ನನ್ನು ಹಚ್ಕೊಂಡಿದೀಯ, ನನ್ನನ್ನು ತುಂಬಾ ಪ್ರೀತಿಸ್ತೀಯ. ನಾವು ಯಾರನ್ನ ತುಂಬಾ ಪ್ರೀತಿ ಮಾಡ್ತೀವೋ ಅವರಿಗೆ ಸಮಸ್ಯೆ ಆಗುತ್ತೆ ಅಥವಾ ಆಗ್ತಾ ಇದೆ ಅಂತ ಸೂಚನೆ ಕೊಡೋದಕ್ಕೂ ಬಿಕ್ಕಳಿಕೆ ಬರುತ್ತಮ್ಮ. ಅವತ್ತು ಅದೇ ಆಗಿತ್ತು. ಹಾ, ನಂಗೆ ಇವಾಗ ಗೊತ್ತಾಯ್ತು. ನಾವ್ ಇಷ್ಟಪಟ್ಟೋರು ಅಥವಾ ನಮ್ಮನ್ನ ಇಷ್ಟಪಡೋರು ಕಷ್ಟದಲ್ಲಿದ್ರು ಬಿಕ್ಕಳಿಕೆ ಕಂಟಿನ್ಯೂಸ್ ಆಗಿ ಬರುತ್ತೆ ಅಲ್ವಾ ಅಪ್ಪ? ಕರೆಕ್ಟ್. ಇದ್ರಲ್ಲಿ ಯಾವ್ದು ಅಂತ ತಿಳ್ಕೊಳ್ಳಿ ನಾನು. ಅಜ್ಜಿ ನನ್ನ ನೆನ್ಸ್ಕೊತಾ ಇದ್ದಾರಾ ಅಥವಾ ನನ್ ಗಂಡ ಕಷ್ಟದಲ್ಲಿದ್ದಾರಾ? ಇಲ್ಲ, ಇನ್ನೊಂದು ಸ್ವಲ್ಪ ನೀರು ಕುಡಿ ಮಗಳೇ. ದೇವ್ರೆ, ನನ್ ಗಂಡನ್ಗೆ ಏನು ಆಗ್ಬಾರ್ದು, ಅಜ್ಜಿಗೂ ಏನು ಆಗ್ಬಾರ್ದು. ನಾನು ಏನ್ ಮಾಡ್ಲಿ ಇವಾಗ? ಏನಾಯ್ತಕ್ಕ? ಹೇಳಮ್ಮ, ಏನ್ ವಿಷಯ? ಅಮ್ಮ, ಅದೇನಂದ್ರೆ ಯಾಕೆ ಮೇಡಮ್, ನನ್ನ ಹತ್ರ ಮಾತಾಡಕ್ ಟೈಮ್ ಇಲ್ವಾ ನಿಮ್ಗೆ? ನಿಮ್ ಫೋನಲ್ಲಿ ಬ್ಲಾಕ್ ಮಾಡಿರ್ಬೋದು, ಎದುರಿಗೆ ಬಂದಾಗ ಹೇಗ್ ಬ್ಲಾಕ್ ಮಾಡ್ತೀರಾ ಮೇಡಮ್? ಇದೆಲ್ಲ ಮಾತಾಡೋ ಟೈಮ್ ಅಲ್ಲ ರೂಪಾ. ಇದು ಅಜ್ಜಿ ಆರೋಗ್ಯ ಹಾಳಾಗಿದೆ, ಇವಾಗ ಇದೆಲ್ಲ ಬೇಕಾ? ಇದಕ್ಕೆಲ್ಲ ಕಾರಣ ನೀವೇ ಮೇಡಮ್. ರೂಪಾ, ಏನ್ ಮಾತಾಡ್ತಿದ್ಯಾ? ಹೌದು ಮೇಡಮ್, ನಾನ್ ಕೂಡ ಏಜೆ ಸರ್ ಮನೇಲಿ ಒಬ್ಳು ಫ್ಯಾಮಿಲಿ ಮೆಂಬರ್ ಅನ್ನೋ ಲೀನಿಯಸ್ ತಗೊಂಡು ಈ ಮಾತು ಹೇಳ್ತಾ ಇದ್ದೀನಿ. ಅಜ್ಜಿ ಆರೋಗ್ಯ ಹಾಳಾಗೋದಕ್ಕೆ ನೀವೇ ಕಾರಣ ಮೇಡಮ್. ಇಲ್ಲ, ನಾನ್ ಇದನ್ನ ಒಪ್ಪಲ್ಲ. ನೀವು ಒಪ್ಪಿದ್ರೆ ಅಜ್ಜಿ ಆರೋಗ್ಯ ಸರಿ ಹೋಗಲ್ಲ, ಅಥವಾ ನೀವು ಒಪ್ಪದೇ ಇದ್ರೂ ಅಜ್ಜಿ ಆರೋಗ್ಯ ಸರಿ ಹೋಗಲ್ಲ. ಅಜ್ಜಿ ಆರೋಗ್ಯ ತೀರಾ ಹದಗೆಟ್ಟಿದೆ ಮೇಡಮ್. ಪಾಪ ವಯಸ್ಸಾದ ಜೀವ ಮೇಡಮ್. ಕೊನೆಗಾಲದಲ್ಲಾದ್ರೂ ನೆಮ್ಮದಿಯಾಗಿ ಖುಷಿಯಿಂದ ಬದುಕಬೇಕನ್ನೋ ಕನ್ಸಿತ್ತು ಅವ್ರಿಗೆ. ಹೀಗೆ ಆಗೋದ್ರೆ ಅವ್ರ ಜೀವ. ರೂಪಾ, ಏನಾಗಿದೆ ನಿನ್ಗೆ? ನಾನು ಏನ್ ಮಾಡಿದೀನಿ ಅಂತ ಈ ತರ ಮಾತಾಡ್ತಿದ್ಯಾ ನೀನು? ನಾನು ಈ ಮನೆಗೆ ಬಂದಾಗ್ಲೇನ ನೋಡ್ತಾ ಇದ್ದೀನಿ ಮೇಡಮ್. ಅಜ್ಜಿ ಡೈಲಿ ರುಟೀನ್ ನೀವು ಅಬ್ಸರ್ವ್ ಮಾಡಿದ್ದೀರಾ? ದಿನದಲ್ಲಿ ಕಾಲ್ ಭಾಗ ಭಗವದ್ಗೀತೆ ಓದ್ತಾರೆ,
ಇನ್ ಕಾಲ್ ಭಾಗ ಅದನ್ನ ಇನ್ನೊಬ್ಬರಿಗೆ ತಿಳಿಸಿ ಹೇಳ್ತಾರೆ. ಮಿಕ್ಕಿದ ಅರ್ಧ ಭಾಗ ನಿಮ್ ಜಪ ಮಾಡ್ತಾರೆ. ಅದನ್ ಬಿಟ್ಟು ಅವ್ರು ಬೇರೆ ಏನ್ ಮಾಡಿದ್ರು ನಾನು ಇದುವರೆಗೂ ನೋಡೇ ಇಲ್ಲ ಮೇಡಮ್. ಅಷ್ಟೇ ನಿಮ್ಮನ್ನ ಹಚ್ಕೊಂಡಿದ್ರು. ಆದ್ರೆ ನೀವೇನ್ ಮಾಡಿದ್ರಿ ಮೇಡಮ್? ಕೇಳ್ದೆ ಮನೆ ಬಿಟ್ಟು ಬಂದ್ರಿ. ಅಜ್ಜಿ ಕಾಲ್ ಮಾಡಿ ಮಾಡಿ ಸಾಕಾಗಿ ನಿಮ್ ತಂಗಿ ಮೊಬೈಲ್ಗೆ ವಿಡಿಯೋ ಕಾಲ್ ಮಾಡಿ ನಾನ್ ಸಾಯ್ತೀನಿ ಅಂದ್ರೂ ನೀವು ಮನೆಗ್ ಬರ್ಲಿಲ್ಲಲ್ವಾ ಮೇಡಮ್? ಇಷ್ಟೆಲ್ಲ ಆದ್ರೂ ನೀವ್ ಇದಕ್ ಕಾರಣ ಇಲ್ಲ ಅಂತ ಹೇಗೆ ಹೇಳ್ತೀರಾ ಮೇಡಮ್? ನೋಡಿ ಮೇಡಮ್, ನೀವು ಮನೆಗ್ ಬಂದ್ರೆ ಅಜ್ಜಿ ಪ್ರಾಣ ಉಳಿಯುತ್ತೆ. ಇಲ್ಲ ಅಂದ್ರೆ ಈ ದೇವಸ್ಥಾನದಲ್ಲಿ ನಿಂತ್ಕೊಂಡು ಈ ಮಾತು ಹೇಳ್ತಾ ಇದ್ದೀನಿ. ನೀವ್ ಬರ್ದೇ ಹೋದ್ರೆ ಅಜ್ಜಿ ಪ್ರಾಣ ಬಿಟ್ಬಿಡ್ತಾರೆ. ಆಮೇಲೆ ನೀವ್ ಎಷ್ಟೇ ಪುಣ್ಯದ ಕೆಲಸ ಮಾಡಿದ್ರು ಆ ಪಾಪ ಮಾತ್ರ ಕರ್ಗಲ್ಲ ಮೇಡಮ್, ಕರ್ಗೋದೇ ಇಲ್ಲ. ನಾನು ಆ ಮನೆಗೆ ಇತ್ತೀಚೆಗೆ ಬಂದಿರ್ಬೋದು ಮೇಡಮ್, ಆದ್ರೆ ನಂಗೆ ಅಜ್ಜಿ ಮೇಲೆ ಅಷ್ಟು ಅಕ್ಕರೆ ಇದೆ. ಆದ್ರೆ ನಿಮ್ಮನ್ನ ನೋಡ್ತಿದ್ರೆ ಅಜ್ಜಿ ಮೇಲಿರೋ ಅಕ್ಕರೆನ ಮುಚ್ಚಿಟ್ಟು ಬದುಕ್ತಿದ್ರೆ ಅಂತ ಈಸಿಯಾಗಿ ಗೊತ್ತಾಗ್ತಿದೆ ಮೇಡಮ್ ನಂಗೆ. ಅವ್ರು ಬದುಕ್ಬೇಕನ್ನೋ ಆಸೆ ನಿಮ್ ಮನ್ಸಲ್ಲಿ ಇದ್ರೆ ಬನ್ನಿ ಮೇಡಮ್, ಇಲ್ಲಾಂದ್ರೆ ನಿಮ್ ಇಷ್ಟ. ನಿನ್ನ ಒಂದ್ಸತಿ ನಂಬಿ ನನಗ್ ಸಾಕಾಗಿದೆ, ಇನ್ನೊಂದ್ಸತಿ ನಿನ್ನ ನಂಬಲ್ಲ. ನೀವ್ ಈ ವಿಷಯದಲ್ಲಿ ಏನೇ ಹೇಳಿದ್ರು ನನಗ್ ಬೇಜಾರಾಗಲ್ಲ. ಯಾಕೆಂದ್ರೆ ನಾನ್ ನಿಮ್ಗಷ್ಟು ಅನ್ಯಾಯ ಮಾಡಿದ್ದೀನಿ. ನೀವೀಗ ಅಂತ ಇರೋದ್ರಲ್ಲಿ ತಪ್ಪೇನೂ ಇಲ್ಲ. ಆದ್ರೆ ನೀವು ಈ ಸಲ ಮನೆಗ್ ವಾಪಸ್ ಬಂದ್ರಲ್ಲ, ಅಷ್ಟು ಸಾಕು. ನಿನ್ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿ ಬಂದಿದ್ದೀನಿ ಅಂತ ನೀನ್ ಅನ್ಕೊಂಡ್ರೆ ಅದ್ ನಿನ್ ಮೂರ್ಖತನ. ನಾನೀ ಮನೆಗೆ ವಾಪಸ್ ಬಂದಿದ್ದಕ್ಕೆ 3 ಕಾರಣ ಇದೆ. 2ನೇದು, ನನ್ ಗಂಡಂಗೆ ಯಾವ್ದೇ ತರ ಸಮಸ್ಯೆ ಆಗ್ಬಾರ್ದು ಅಂತ. 3ನೇದು, ಅಜ್ಜಿ ಆರೋಗ್ಯ ಹಾಳಾಗ್ಬಾರ್ದು ಅಂತ. ಮೊದಲನೇ ಕಾರಣ ಏನ್ ಗೊತ್ತಾ? ನೀನವತ್ತು ನಮ್ಮ ಮನೆ ಬಾಗ್ಲಿಗೆ ಬಂದು ಸೆರಗೊಡ್ಡಿ ಬೇಡ್ಕೊಂಡ್ಯಲ್ಲ, ಅದೇ ಕಾರಣಕ್ಕೆ ಬಂದಿದ್ದೀನಿ ಅಂತಾನು ಅನ್ಕೋಬೇಡ. ನೀನ್ ಬೇಳೆನ ಬೇಯಿಸ್ಕೊಳ್ಳೋಕೆ ಯಾರ ಕ್ಯಾರೆಕ್ಟರ್ ಬೇಕಾದ್ರೂ ಹಾಳು ಮಾಡ್ತೀಯ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ಲಿಸ್ಟ್ಗೆ ಅಂತರ ಅಕ್ಕನ್ ಸೇರ್ಸ್ಕೊಂಡಿದ್ಯಾ ಅಂತ ನಂಗೆ ಗೊತ್ತು. ಇಷ್ಟೆಲ್ಲ ಪ್ಲಾನ್ ಮಾಡಿದ್ಯಾ ಅಂದ್ರೆ ಏನೋ ಸ್ಕೆಚ್ ಹಾಕಿರ್ತ್ಯ. ಅದೇನು ಅಂತ ನಾನ್ ತಿಳ್ಕೋಬೇಕು. ಪ್ಲಾನ್ ನಾನ್ ಮುರಿಲೇಬೇಕು. ಅದೇ ನಂಗೆ ಮುಂದಿರೋ ಕೆಲ್ಸ. ಅದೇ ನನ್ ಮಾತ್ ನಂಬಿ. ನೀವ್ ಅನ್ಕೊಂಡಿರೋ ಹಾಗೆ ಅವಳು ಅಂತರ ಅತ್ತೆ ಅಲ್ಲ. ಅವಳು ಸರಿಗಿಲ್ಲ. ಅವಳು ಕೆಟ್ಟವಳು ಅತ್ತೆ, ಕೆಟ್ಟವಳು. ಸರಿ, ಗಲ್ ಶಿಕ್ಷೆ ಆಗಿರೋ ಕೈದಿಗಳಿಗೂ ಅವ್ರ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ನಿನ್ಗೂ ಒಂದು ಅವಕಾಶ ಕೊಡ್ತೀನಿ. ಅವ್ರ ಅಂತರ ಅಕ್ಕ ಅಲ್ಲ ಅಂತ ಪ್ರೂವ್ ಮಾಡು, ಆಗ ನಾನಿನ್ನ ನಂಬ್ತೀನಿ. ಪ್ರೂವ್ ಮಾಡ್ತೀನಿ ಅತ್ತೆ. ಸತ್ಯನ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ. ಅದು ಒಂದಲ್ಲ ಒಂದಿನ ಹೊರಗೆ ಬರ್ಲೇಬೇಕು. ಸತ್ಯನ ಹೊರಗೆ ತರೋ ಪ್ರಯತ್ನ ನಾನ್ ಖಂಡಿತ ಮಾಡ್ತೀನಿ. ನೀನ್ ಪ್ರೂವ್ ಮಾಡು, ಆಮೇಲೆ ನೋಡೋಣ. ಲೀಲಾ ಅತ್ತೆ ಕೊಟ್ಟಿರೋ ಈ ಅವಕಾಶನ ಬಳಸ್ಕೊಂಡು ಆ ಪಾಪಿ ಪ್ರಾರ್ಥನಾ ಮುಖವಾಡನ ಕಳಚಿ ಬಿಸಾಕ್ಬೇಕು. ಈ ಮನೆನ ಉಳಿಸ್ಕೋಬೇಕು. ಲೀಲಾ ಅಲ್ಲಿ ಬಂದಿದ್ದಾಳ? ಹೌದು ಬೀಗ್ರೆ, ಅದಕ್ಕೋಸ್ಕರನೇ ಫೋನ್ ಮಾಡಿದೆ ವಿಷಯ ತಲುಪಿಸೋಣ ಅಂತ. ನೀವೇನು ಹೆದರ್ಕೋಬೇಡಿ, ಲೀಲಾ ಇನ್ಮೇಲೆ ಇಲ್ಲೇ ಆರಾಮಾಗಿರ್ತಾಳೆ. ನನಗೆ ಮೊದ್ಲೇ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ. ಅದಕ್ಕೆ ಏನು ಹೇಳ್ದೆ ಕೇಳದೆ ಸುಮ್ಮನೆ ಇದ್ದೆ. ಕೊನೆಗೂ ನಾನು ಅನ್ಕೊಂಡ್ ಹಾಗೆ ಆಯ್ತು. ಲೀಲಾ ಮಗು ಇದ್ದ ಹಾಗೆ, ಏನೇ ಆದ್ರೂ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಯಾವತ್ತ ಜಗಳ ಮಾಡ್ಕೊಂಡು ಹೋಗ್ಬಿಟ್ಟಿರೋರು. ಲೀಲಾ ಇಲ್ಲಿ ಆರಾಮಾಗಿರ್ತಾಳೆ, ನೀವು ಆತಂಕ ಪಟ್ಕೋಬೇಡಿ. ಆತಂಕ ಏನಿಲ್ಲಮ್ಮ, ನನ್ನ ಮಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇವ್ರ ಸಂಬಂಧನೇ ಹೀಗೋ ಏನೋ. ಕೆಲವರು ಆತ್ಮೀಯವಾಗಿರ್ತಾರೆ, ಇನ್ನು ಕೆಲವರು ಅನ್ಯೋನ್ಯವಾಗಿರ್ತಾರೆ. ಆದ್ರೂ ಜಗಳ ಮಾಡ್ಕೊಂಡು ಹುಸಿ ಮುನ್ಸಿ ತೋರ್ಕೊಂಡು ಬೇರೆ ಬೇರೆ ಆಗ್ಬಿಡ್ತಾರೆ.
ಆಮೇಲೆ ಒಂದಾಗೋದು, ಒಟ್ಟಾರೆ ಸಂಬಂಧನ ಗಟ್ಟಿ ಮಾಡ್ಕೊಳ್ಳೋದು. ವರ್ತನೆಗಳು ಬೇರೆ ಬೇರೆ ಆದ್ರೂ ಅದರಲ್ಲಿರೋದು ಪ್ರೀತಿ ಅಲ್ವೇನಮ್ಮ? ಸತ್ಯವಾದ ಮಾತಪ್ಪ. ಲೀಲಾ ಈ ಮನೆಗ್ ಬಿಟ್ಟು ಹೋಗೋದು, ವಾಪಸ್ ಬರೋದು ಇದೆಲ್ಲ ಹೊಸದೇನಲ್ಲ. ಆದ್ರೆ ಅವಳು ಬಿಟ್ಟು ಹೋದಾಗ ನಮ್ಗೆ ಆತಂಕ ಆಗುತ್ತಲ್ಲ, ವಾಪಸ್ ಬಂದ್ಮೇಲೆ ಅವಳು ಅದನ್ನ ಮರೆಸೋಷ್ಟು ಪ್ರೀತಿ ಕೊಟ್ಬಿಡ್ತಾಳೆ. ಇದಕ್ಕಿಂತ ಬೇರೆ ಇನ್ನೇನ್ ಬೇಕಪ್ಪ? ಅದಕ್ಕೆ ಹಾಗೆ ಮಾಡ್ಬಿಟ್ಟೆ ಅಭಿ. ನೋಡು, ಇನ್ಯಾವತ್ತು ನಿನಗೆ ತಾಳಿ ಕಟ್ಟು ಅಂತ ನಾನು ಫೋರ್ಸ್ ಮಾಡಲ್ಲ. ನೋಡು, ನೀನ್ ಯಾವಾಗ ನನಗೆ ತಾಳಿ ಕಟ್ತೀನಿ ಅಂತ ಹೇಳ್ತೀಯೋ ನಾನು ಅವಾಗ್ಲೇ ನಾನು ನಿನಗೆ ತಲೆ ಬಾಗ್ತೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಭಿ, ಸಾರಿ. ಐಮ್ ಸಾರಿ ಅಂತ ನಾನು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ ಅಭಿ, ಇಟ್ಸ್ ಓಕೆ. ನನ್ಗೆ ಅರ್ಥ ಆಗುತ್ತೆ. ಓಕೆ, ರಿಲ್ಯಾಕ್ಸ್ ಮಾಡು. ಅಭಿ, ಒಂದು ನಿಮಿಷ, ನಾನು ಇನ್ನೊಂದು ಪ್ರಶ್ನೆ ಕೇಳಲ್ಲ? ಕೇಳು ಅಂತ. ತಾಳಿ ಕೈಯಲ್ಲಿತ್ತು, ನೀನ್ ಕಟ್ಟೋಕ್ಕೂ ರೆಡಿ ಇದ್ದೆ. ಆದ್ರೆ ಲೀಲಾ ಬಂದ ತಕ್ಷಣ ನೀನ್ ಹೇಳ್ದೆ ಕೇಳ್ದೆ ಅವಳ ಹತ್ರ ಓಡೋದೆ. ಯಾಕೆ? ಪೀಡೆ ಮತ್ತೆ ಬಂದ್ಯಲ್ಲ ಅಂತ ಉರ್ಕೋತಿದ್ದೀನಿ ಕಣೆ. ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಲೀಲಾ. ಆಕ್ಚುಲಿ ನಾನು 2 days ಊಟ ಮಾಡಿರ್ಲಿಲ್ಲ. ಆಮೇಲೆ ಅಭಿನೇ ಫೋರ್ಸ್ ಮಾಡಿ ಊಟ ತಿನ್ಸಿದ್ರು. ನೀನ್ ನನ್ನನ್ನು ಬಿಟ್ಟು ಹೋಗಿದ್ದೆ ಅಲ್ವಾ? ಇಲ್ಲಪ್ಪ, ಇನ್ಮೇಲಿಂದ ನಾನು ಎಲ್ಲೂ ಹೋಗಲ್ಲ, ನಿಮ್ ಜೊತೆನೇ ಇರ್ತೀನಿ. ಬೆಂಕಿ ಜೊತೆನೇ ಇರ್ತೀನಿ ಅಂತ ಹತ್ರ ಬರ್ತಿದೆ. ಬೇಡ ಅನ್ನೋಷ್ಟ್ರಲ್ಲಿ ಭಸ್ಮ ಆಗೋಗ್ತಿಯಲ್ಲೇ. ನಾನು ಅಷ್ಟೇ ಲೀಲಾ, ನಿನ್ ಜೊತೆಲೇ ಇರ್ತೀನಿ. ಹೌದಾ ಅಕ್ಕ, ನೀವು ನಾನು ಮನೆ ಬಿಟ್ಟು ಹೋಗೋದಕ್ಕೆ 2 ದಿನ ಊಟನೇ ಮಾಡಿರಲಿಲ್ಲ ಅಂತ ಹೇಳಿದ್ರಿ. ಮತ್ತೆ ಯಾಕೆ ನೀವು ನಂಗೆ ಫೋನ್ ಮಾಡಲಿಲ್ಲ? ಫೋನ್ ಮಾಡಿ ಲೀಲಾ ಮನೆಗೆ ಬಾ, ಇಲ್ಲಾಂದ್ರೆ ಡೇಟ್ ಕೊಡ್ತೀನಿ ಅಂತ ಹೇಳಲಿಲ್ಲ. ಅಟ್ಲೀಸ್ಟ್ ಹೇಗಿದ್ಯಾ ಅಂತಾದ್ರೂ ಫೋನ್ ಮಾಡಿ ಕೇಳ್ಬೋದಿತ್ತು ತಾನೆ, ಯಾಕೆ ಮಾಡಲಿಲ್ಲ? ದೊರೆ ಮೊಮ್ಮಗಳು, ನಾನು ಇವಳಿಗೆ ಕಾಲ್ ಮಾಡಿ ಕರಿಬೇಕಾ? ನಿನ್ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ದೆ ನಾನು ಕಣೆ. ಆದ್ರೆ ಇವತ್ತು ಅದ್ ಹೇಗಿಲ್ ಬಂದು ಒಕ್ಕಳಿಸ್ಕೊಂಡಿದ್ಯೋ ನನಗೆ ಗೊತ್ತಾಗ್ತಿಲ್ಲ. ಅದು ಲೀಲಾ, ನಾನು ನೀವು ಕಾಲ್ ಮಾಡಿರ್ತೀರಾ ಅಕ್ಕ, ಆದ್ರೆ ಹೇಗೆ ಕನೆಕ್ಟ್ ಆಗುತ್ತೆ? ನಮ್ಮಮ್ಮ ಎಲ್ಲರ ನಂಬರ್ಸ್ನು ಬ್ಲಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಹೌದು ಲೀಲಾ, ನಾನು ತುಂಬಾ ಸಲ ಕಾಲ್ ಮಾಡಿದೆ, ಆದ್ರೆ ಕಾಲ್ ಕನೆಕ್ಟೇ ಆಗ್ಲಿಲ್ಲ. ಅದಕ್ಕೆ ಫೋನ್ನ ನನ್ನ ಪಕ್ಕದಲ್ಲಿ ಇಟ್ಕೊಂಡೇ ಮಲಗ್ತಿದ್ದೆ. ನೀನ್ ಯಾವಾಗ ಮನ್ಸು ಬದಲಾಯಿಸಿ ಮನೆಗೆ ಬರ್ತೀನಿ ಅಂತ ಹೇಳ್ತೀವ ಅಂತ ನನ್. ಅಯ್ಯೋ, ಇದೇನಿದು ಇಷ್ಟೊತ್ತಲ್ಲಿ ಕಾಲ್ ಮಾಡಿದಾಳೆ? ಹಲೋ, ಲೀಲಾನ ಮನೆಗೆ ಯಾಕೆ ಕಳಿಸ್ದೆ? ಅಯ್ಯೋ, ಅದೊಂದು ದೊಡ್ಡ ಕತೆ. ನಿನ್ ಕತೆ ಕೇಳೋ ಮೂಡಲ್ಲೂ ನಾನಿಲ್ಲ, ನನ್ಗಷ್ಟು ಟೈಮ್ ಕೂಡ ಇಲ್ಲ. ಕತೆ ಅಂದ್ರೆ ಕತೆ ಅಲ್ಲಮ್ಮ, ಅದೇನಾಯ್ತು ಅಂದ್ರೆ. ಅಲ್ಲ, ನಮ್ಮಿಬ್ರು ಮಧ್ಯೆ ಆಗಿ ಡೀಲು ಇಷ್ಟು ಬೇಗ ಮರ್ತ್ಬಿಟ್ಯಾ? ನಿನಗೆ ಆಸೆ ಕಮ್ಮಿ ಆಗಿದ್ರೆ ಹೇಳು, ಈಗಲೇ ಡೀಲ್ನ ಕ್ಯಾನ್ಸಲ್ ಮಾಡೋಣ. ಅಯ್ಯೋ ಬೇಡಮ್ಮ, ಏನ್ ಕೊಡ್ತಾ ಇದೆಯೋ ಅದು ಕೊಡೋದು ಬಹಳ ಮುಖ್ಯ. ನಾನು ಅದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ಮನೇಲಿ ಏನ್ ನಡೀತೋ ಅದನ್ನೇ ಹೇಳೋದಕ್ಕೆ ಹೊರಟಿದ್ದೀನಿ. ಅದೇನು ಅಂತ ಬೇಗ ಹೇಳು. ನಾನು ಲೀಲಾನ ನಿಮ್ಮನೆ ಕಳಿಸ್ಲಿಲ್ಲಮ್ಮ. ನಾನು ಇಲ್ಲೇ ಇರ್ತೀನಿ, ನೆಮ್ಮದಿ ಆಗಿರ್ತೀನಿ, ಯಾರ ಸಾವಾಸನೂ ಬೇಡ ಅಂತ ನನ್ನ ಹತ್ರನೇ ಹೇಳಿದ್ಲು. ಹಾಗೆ ಹೇಳ್ತಿದ್ದವಳು ಇಮಿಡಿಯೇಟ್ ಆಗಿ ಮನೆಗೆ ಬಂದಿದ್ದಾಳೆ ಅಂದ್ರೆ ಏನರ್ಥ? ನಿನಗೆ ಅವಳನ್ನ ನೋಡ್ಕೊಳ್ಳೋ ಕೆಲಸ ಬಿಟ್ಟು ಬೇರೆ ಇನ್ನೇನ್ ಕೆಲಸ ಇದೆ? ಅವಳು ಅಲ್ಲಿಗೆ ಬರ್ತಾಳನ್ನೋ ಅಂದಾಜು ನಮ್ಗಿಲ್ಲಮ್ಮ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋದ್ಲು. ಎಷ್ಟೊತ್ತಾದ್ರೂ ಬರ್ದೇ ಇದ್ದಾಗ ಏಜಿ ಅವ್ರ ಅಮ್ಮ ನನ್ನ ಗಂಡನಿಗೆ ಫೋನ್ ಮಾಡಿ ನಮ್ಮನೆಗೆ ಬಂದಿದ್ದಾಳೆ ಅಂತ ಹೇಳಿದ್ರಂತೆ. ಅಷ್ಟೇಮ್ಮ ನನಗೆ ಗೊತ್ತಿರೋದು. ಸರಿ, ನೀನೀಗ ಫೋನ್ ಇಡು, ನಾನೇ ಬೇಕಾದಾಗ ಮಾಡ್ತೀನಿ. ಸರಿಮ್ಮ. ಅವಳು ಅಲ್ಲಿಗೆ ಹೋದ್ರೆ ನಾನೇನು ಮಾಡೋದಕ್ಕಾಗತ್ತೆ? ಎಲ್ಲರೂ ನಂಗೇನು ಬರ್ಕೊಟ್ಟು ಹೋಗ್ತಾರೆ. ನಂದು ಒಂದು ಜೀವನ ಇದೆ, ಕರ್ಮ. ಈ ಮದ್ವೆ ಕ್ಯಾನ್ಸಲ್ ಆಗಿರೋದ್ರಲ್ಲಿ ಮುದ್ಕಿ ಕೈವಾಡ ಏನಾದ್ರೂ ಇದ್ಯಾ? ಇಲ್ಲ ಇಲ್ಲ.
ಅಜ್ಜಿ ನನ್ಗೆ ಬೆಳಿಗ್ಗೆ ಯಾಕೋ ತುಂಬಾ ಸೊಂಟನು ಈ ಎಕ್ಸರ್ಸೈಸ್ ಎಲ್ಲ ಮಾಡಕ್ ಆಗಲ್ಲ ಅನ್ಸುತ್ತೆ ಅಜ್ಜಿ. ಈ ವಯಸ್ಸಲ್ಲಿ ಸೊಂಟ ನೋವು ಅಂತಿದೆಯಲ್ಲೇ, ನನ್ನ ನೋಡು ಹೇಗೆ ಜಿಂಕೆ ತರ ಜಿಗಿತಾ ಇದ್ದೀನಿ. ಹೌದಜ್ಜಿ, ನೀವು ಜಿಂಕೆನೆ. ಆದ್ರೆ ಈ ಜಿಂಕೆಗೆ ಸೀನಿಯರ್ ಸಿಟಿಸನ್ ಅಂತ ಒಂದು ಕಾರ್ಡ್ ಕೊಟ್ಟಿದ್ದಾರೆ, ಅಷ್ಟೇ ವ್ಯತ್ಯಾಸ. ನೋಡ್ತಿರೋ, ಇನ್ಮೇಲಿಂದ ನಾನು ಫುಲ್ ಡಯಟು. ಯಾರಾದ್ರೂ ನನ್ನ ನೋಡಿದವರು ಛೇ ಇಷ್ಟು ಚಿಕ್ಕ ವಯಸ್ಸಿಗೆ ಸೀನಿಯರ್ ಸಿಟಿಸನ್ ಕಾರ್ಡ್ ಕೊಟ್ಟಿದ್ದಾರೆ ಅಂತ ಆ ಕಾರ್ಡ್ ಕೊಟ್ಟ ಆಫೀಸರನ್ನ ಸಸ್ಪೆಂಡ್ ಮಾಡ್ಬಿಡ್ಬೇಕು. ಹಾಗಾಗ್ಬಿಡ್ತೀನಿ. ಅಜ್ಜಿ ಪ್ಲೀಸ್, ನೀವು ಮೊದ್ಲಿದ್ದಂಗೆ ಇದ್ದು ಬಿಡಿ. ನೋ, ಲೀಲಾ ಬಂದ್ಮೇಲೆ ಅಜ್ಜಿ 2.0 ಹೊಸ ವರ್ಷನ್ ಅಪ್ಡೇಟ್ ಆಗಿದ್ದೀನಿ ಕಡೆ. ಈಗ ನೀವೇನ್ ಮಾಡ್ತೀರಾ ಅಂತಂದ್ರೆ, ಸೀದಾ ಅಡ್ಗೆ ಮನೆಗೆ ಹೋಗಿ ಹಾಗಲಕಾಯಿ, ಬೀಟ್ರೂಟ್, ಕುಂಬಳಕಾಯಿ ಈ ಮೂರನ್ನು ಒಟ್ಟಿಗೆ ಸೇರಿಸಿ ಮಿಕ್ಸಿಲಿ ರುಬ್ಬಿ ಜ್ಯೂಸ್ ಮಾಡ್ಕೊಂಡು ತನ್ನಿ. ಆಮೇಲೆ ಎಲ್ಲರೂ ಒಟ್ಟಿಗೆ ಕುಡಿಯೋಣ. ಏನ್ ನೋಡ್ತಾ ಇದ್ದೀರಾ? ಹೋಗಿ ಬೇಗ. ಅಜ್ಜಿ, ಅದು ನಾನು ಉಪವಾಸದಲ್ಲಿದ್ದೀನಿ. ಇವತ್ತು ನಾನು ಒಂದು ತೊಟ್ಟು ನೀರು ಕೂಡ ಕುಡಿಯಕ್ಕಿಲ್ಲ. ಅದಕ್ಕೆ ಕಷಾಯ ನಂಗೆ ಕುಡಿಯೋಕ್ಕಾಗಲ್ಲ. ಆಯ್ತಾ ಅಜ್ಜಿ? ನೀ ಕುಡಿಯಲ್ಲ, ನನ್ನ ಬಿಟ್ಬಿಡ್ತೀನಾ? ನಾನು ಕೈಗೆ ಸಿಗಲ್ವಲ್ಲ. ನೀ ಎಲ್ಲರೂ ಬಿಡಲ್ಲ ಕಣೋ. ಇನ್ಮೇಲಿಂದ ಈ ಮನೇಲಿ ಎಲ್ಲರೂ ಗಟ್ಮುಟ್ಟಾಗಿ ಆರೋಗ್ಯವಾಗಿರ್ಬೇಕು. ಅವ್ರ ಮನ್ಸಲ್ಲಿ ಯಾವ ತರನೂ ಗಿಲ್ಟ್ ಇರಬಾರ್ದು. ಅವ್ರು ಚೆನ್ನಾಗಿರ್ಬೇಕು. ಆದ್ರೂ ನಾನು ಅವ್ರಿಗೆ ನೋವು ಮಾಡಬಾರ್ದಿತ್ತು. ಅಬ್ಬಬ್ಬ ದುರ್ಗಾ, ನಾನಿನ್ನ ನಂಬಿ ಅಂತರ ಅಕ್ಕನ ಮೇಲೆ ಅನುಮಾನ ಪಡ್ಬೇಕು ಅಂತ ಇಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ಯಾ ದುರ್ಗಾ? ಅಬ್ಬಬ್ಬಬ್ಬಬ್ಬಬ್ಬ, ಏನ್ ನಾಟಕ! ಅತ್ತೆ, ನಿನ್ ಬಾಯಿಂದ ನನ್ನ ಅತ್ತೆ ಅಂತ ಕರಿಬೇಡ. ದುರ್ಗಾಂಬ ಕೃಪಾ ಪೋಷಿತ ನಾಟಕ ಮಂಡಳಿಯ ಗೌರವಾನ್ವಿತ ಸದಸ್ಯರಾದ ಶ್ರೀಮತಿ ಸರಸ್ವತಿ ಅವರು ಎಲ್ಲಿದ್ದಾರೆ? ನೀನೊಬ್ಳೆ ನಾಟಕ ಮಾಡ್ತಿದ್ಯಲ್ಲ, ಅದಕ್ಕೆ ಅವಳೆಲ್ಲಿ ಅಂತ ಕೇಳ್ದೆ. ಅಲ್ಲ, ನಾನ್ ಬರ್ತಿರೋದ್ ನೋಡಿ ಅಳ್ತಾ ಇದ್ಯಲ್ಲ, ಎಷ್ಟ್ ಚೆನ್ನಾಗ್ ನಾಟಕ ಮಾಡ್ತೀಯ ದುರ್ಗಾ ನೀನು. ಇಂಥ ಕೆಲ್ಸ ನೀನ್ ತುಂಬಾ ಚೆನ್ನಾಗ್ ಮಾಡ್ತೀಯ ಅಂತ ನಂಗೆ ಗೊತ್ತು. ಯಾಕೆ ಹೇಳು, ಒಂದ್ಸತಿ ನಿನ್ನ ನಂಬಿ ಯಾಮಾರಿದ್ನಲ್ಲ, ಇನ್ನೊಂದ್ಸತಿ ನನ್ನ ಯಾಮರ್ಸ್ಬೇಕು ಅಂತ ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ. ಬುದ್ಧಿ ಕಲಿ ಅಂದ್ರೆ ಬರೀ ಕೆಟ್ಟ ಬುದ್ಧಿನೇ ಕಲಿತೀಯಲ್ಲ. ಇದು ಕಲಿಗಾಲ. ನಾವ್ ಇಲ್ಲಿ ತಪ್ಪು ಮಾಡಿದ್ದು ಇಲ್ಲೇ ಅನ್ಭವಿಸ್ಬೇಕು. ನೀನ್ ಒಬ್ರಿಗೆ ಮೋಸ ಮಾಡಿದ್ರೆ ನಾಳೆ ಇನ್ನೊಬ್ರು ನಿಂಗೆ ಮೋಸ ಮಾಡಕ್ ರೆಡಿ ಇರ್ತಾರೆ ಅನ್ನೋದು ನೆನ್ಪಲ್ಲಿ ಇಡ್ಕೊ. ಇದು ನೆನ್ಪಲ್ಲಿದ್ರೆ ನೀನ್ ಮಾಡಿರೋ ಪಾಪ ಆದ್ರೂ ಸ್ವಲ್ಪ ಕಮ್ಮಿ ಆಗುತ್ತೆ. ಅಬ್ಬಬ್ಬಬ್ಬಾ, ಕಣ್ಣೀರ್ ನೋಡು ನೋಡು, ಆ ಕಣ್ಣೀರ್ಗೆ ಒಂದ್ ಬೆಲೆ ಇದೆ. ಸುಮ್ನೆ ಅದನ್ನ ಹರಿಸ್ಬೇಡ. ನಿನ್ ಕಣ್ಣೀರ್ಗೆ ನಯಾ ಪೈಸೆಯನ್ನು ನಾನು ಬೆಲೆ ಕೊಡಲ್ಲ. ಮೊಸಳೆ ಕಣ್ಣೀರ್ ಹಾಕೊಂಡು ನನ್ನ ನಮ್ಸಕ್ ಬಂದಿದ್ಯಲ್ಲ, ನಿಂಗೆ ನಾಚಿಕೆ ಆಗ್ಬೇಕು. ಹೌದು ಅತ್ತೆ, ಅವತ್ ನಾನ್ ನಿಮಗ್ ಮೋಸ ಮಾಡಿದೆ. ಇವತ್ ಪ್ರಾರ್ಥನಾ ನನಗ್ ಮೋಸ ಮಾಡ್ತಿದ್ದಾಳೆ. ಅವತ್ ನಾನ್ ನಿಮಗ್ ಅನ್ಯಾಯ ಮಾಡಿದೆ. ಇವತ್ ಪ್ರಾರ್ಥನಾ ನನಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ನಾನು ಅನುಭವಿಸ್ತಾ ಇರೋದೇ ಸರಿ. ಇದ್ರಲ್ಲಿ ನಿಮ್ದು ಯಾರ್ದು ತಪ್ಪಿಲ್ಲ ಅತ್ತೆ, ಯಾರ್ದು ತಪ್ಪಿಲ್ಲ.